ಧನುರ್ಮಾಸದ ಕುರಿತು ಭಗವಾನ್ ಉವಾಚ. ತಣ್ಣಗೆ ಮಲಗಿಕೊಂಡಿರುವ ನನ್ನನ್ನು ತಣ್ಣಗೆ ಮಲಗಲಿಕ್ಕೆ ಬಿಡುವುದಿಲ್ಲ. ಭಕ್ತರು ವಿಪರೀತದ ಚಳಿಯಲ್ಲೂ ಧನುರ್ಮಾಸದಲ್ಲಿ ಬೇಗನೆ ಎದ್ದು ಬಿಟ್ಟು ನನ್ನ ಪೂಜೆಗೆ ಶುರು ಹಚ್ಚಿಕೊಂಡು ಬಿಡುತ್ತಾರೆ. ಈ ಪರಿಯ ಚಳಿಯ ಮಧ್ಯದಲ್ಲೂ ಭಕ್ತರು ನೆಮ್ಮದಿಯಿಂದ ನನ್ನನ್ನು ಮಲಗಲಿಕ್ಕೆ ಬಿಡುವುದಿಲ್ಲ. ನಾನು ನನಗಾಗಿ ಅಲ್ಲದಿದ್ದರೂ ಧನುರ್ಮಾಸದಲ್ಲಿ ನನ್ನ ಭಕ್ತರಿಗಾಗಿಯಾದರೂ ಬೇಗನೆ ಏಳಲೇಬೇಕಾಗಿದೆ. ಒಬ್ಬರು ಕೂಗಿ ಕೂಗಿ ನನ್ನನ್ನು ಎಬ್ಬಿಸುತ್ತಾರೆ, ಇನ್ನೊಬ್ಬರು ಗಂಟೆ ಬಾರಿಸಿ ಬಾರಿಸಿ ಜಾಗಟೆ ಬಾರಿಸಿ ಬಾರಿಸಿ ನನ್ನನ್ನು ಎಬ್ಬಿಸುತ್ತಾರೆ. ಇನ್ನು ಎದ್ದೇಳು ಎಂದು ಜೋರಾಗಿ ಸುಪ್ರಭಾತ ಹೇಳಿ ಎಚ್ಚರಿಸುತ್ತಾರೆ. ಒಟ್ಟಿನಲ್ಲಿ ಏನಿದ್ದರೂ ಧನುರ್ಮಾಸದಲ್ಲಿ ಒಂದಷ್ಟು ಕಷ್ಟವೇ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂದು ಸರ್ವಜ್ಞಮೂರ್ತಿ ಹೇಳಿದನೇನೋ ಸರಿ, ಈ ನನ್ನ ಭಕ್ತರು ತಮ್ಮಂತೆ ನನ್ನನ್ನು ಬಗೆದೊಡೆ ಕೈಲಾಸ ಅಂದುಕೊಂಡಿದ್ದಾರೆ. ತಮ್ಮಂತೆ ನನ್ನನ್ನು ಬಗೆದೊಡೆ ಕೈಲಾಸ ಎಂದು ಅಂದುಕೊಂಡಿದ್ದಾರೆ. ಅದಕ್ಕಾಗಿ ಅವರು ನನ್ನನ್ನು ತಮ್ಮಂತೆಯೇ ಎಂದು ಭಾವಿಸಿಕೊಂಡಿದ್ದಾರೆ. ಅವರು ಮಲಗುವ ಹಾಗೆ ನನ್ನನ್ನು ಮಲಗಿಸುತ್ತಾರೆ. ಅವರು ಎದ್ದಾಗ ನನ್ನನ್ನು ಎಚ್ಚರಿಸುತ್ತಾರೆ. ಅದೆಷ್ಟೋ ಸಲ ಅವರು ನಾನು ದೇವರು ಎಂಬುದನ್ನು ಮರೆತೇ ಬಿಡುತ್ತಾರೆ. ನಾನು ನಿದ್ರೆ ಎಚ್ಚರಿಕೆಗಳಿಗೆ ಅತೀತ ಎಂಬುದನ್ನು ಅವರು ಗಮನಿಸುವುದೇ ಇಲ್ಲ. ಅವರು ತಮ್ಮಂತೆ ನನ್ನನ್ನು ಬಗೆಯುತ್ತಾರೆ. ಏನು ಮಾಡುವುದು? ಅವರ ಮುಗ್ಧತೆಗೆ ಮತ್ತು ಅವರಲ್ಲಿನ ಶ್ರದ್ಧೆಗೆ ನಾನು ಮಾರು ಹೋಗಿಬಿಡುತ್ತೇನೆ. ಅವರ ಭಕ್ತಿಗೆ, ಅದು ಅಂಧಭಕ್ತಿಯೋ ಮಂದಭಕ್ತಿಯೋ, ನಾನು ಅವರಿಗೆ ಜೋರು ಮಾಡುವ ಹಾಗಿಲ್ಲ. ಅವರು ಏನು ಮಾಡುತ್ತಾರೋ ಮಾಡಿಕೊಳ್ಳಲಿ ಎಂದು ಅಂದುಕೊಳ್ಳುತ್ತೇನೆ. ಅವರು ಅಭಿಷೇಕವಾದರೂ ಮಾಡಲಿ, ಅವರು ಅಲಂಕಾರವಾದರೂ ಮಾಡಲಿ, ಅವರು ನನ್ನ ಮೇಲೆ ಹಾಲು ತುಪ್ಪವಾದರೂ ಸುರಿಯಲಿ, ಜೇನು ತುಪ್ಪವಾದರೂ ಸುರಿಯಲಿ ಎಂದು ನಾನು ಸುಮ್ಮನಿದ್ದು ಬಿಡುತ್ತೇನೆ. ಅವರನ್ನು ಅಪ್ಡೇಟ್ ಮಾಡಲು ಹೋದರೆ ಅವರು ಬೇಜಾರು ಮಾಡಿಕೊಳ್ಳುತ್ತಾರೆ. ಈ ಹಿಂದೆ ನನ್ನ ಪರಮಭಕ್ತರಾದ ಅಕ್ಕ, ಅಲ್ಲಮ, ಬಸವ, ಅಪ್ಪಣ್ಣ ಮೊದಲಾದ ಶಿವಶರಣರು ಮತ್ತು ಕನಕ ಪುರಂದರ ಕಬೀರಾದಿ ದಾಸರು ಭಕ್ತರನ್ನು ಅಪ್ಡೇಟ್ ಮಾಡಲು ಹೋಗಿ ವಿಫಲ ಪ್ರಯತ್ನರಾಗಿದ್ದಾರೆ. ಅವರು ಹೇಳುವುದನ್ನು ಇವರು ಕೇಳಲಿಲ್ಲ. ತಮಗೆ ತಿಳಿದದ್ದನ್ನು ಮಾಡದೆ ಇವರು ಬಿಡುವುದಿಲ್ಲ. ಅವರ ಮಾತುಗಳನ್ನೇ ಕೇಳಿಲ್ಲ ಎಂದರೆ ಇನ್ನು ನನ್ನನ್ನೇ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಎಂದು ಹೇಳುವ ನನಗೆ ಪರಮಾಪ್ತವಾಗಿರುವ ಇವರು ನನ್ನ ಮಾತುಗಳನ್ನು ಕೇಳುವುದುಂಟೆ? ನನಗೂ ಗೊತ್ತಿದೆ, ಭಕ್ತರು ಇದಮಿಥಮ್ಮನ್ನು ನಂಬುವುದಕ್ಕಿಂತ ಮಿಥ್ಯಮ್ಮನ್ನು ನಂಬುವುದೇ ಜಾಸ್ತಿ. ಭಕ್ತರು ಇದಮಿಥಮ್ಮನ್ನು ನಂಬುವುದಕ್ಕಿಂತ ಮಿಥ್ಯಮ್ಮನ್ನು ನಂಬುವುದೇ ಜಾಸ್ತಿ. ಒಟ್ಟಿನಲ್ಲಿ ನನ್ನ ಹೆಸರಿನಲ್ಲಿ ಅವರು ಒಳ್ಳೆಯದನ್ನು ಮಾಡಿಕೊಂಡಿದ್ದರೆ ಸಾಕು. ನನ್ನ ಹೆಸರನ್ನು ಮುಂದೆ ಮಾಡಿ ಅವರು ಹಿಂಸೆ, ದರೋಡೆ, ಹಗಲು ದರೋಡೆ, ಅತ್ಯಾಚಾರ, ಅಪಚಾರ ಮಾಡದಿದ್ದರೆ ಸಾಕು. ದೇವರ ಹೆಸರಲ್ಲಿ ಕೊಲೆ, ಸುಲಿಗೆ, ಹಿಂಸೆ, ಮೋಸ ಮಾಡುವುದು ಬೇಡ. ನನ್ನ ಹೆಸರು ದುರುಪಯೋಗವಾಗದಿದ್ದರೆ ಅದುವೇ ನನಗೆ ಪೂಜೆ, ಅದುವೇ ನನಗೆ ಬಹುಮಾನ. ನನ್ನ ಹೆಸರು ದುರುಪಯೋಗವಾಗದಿದ್ದರೆ ಅದುವೇ ನನಗೆ ಪೂಜೆ, ಅದುವೇ ನನಗೆ ಬಹುಮಾನ.